ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳ ನೋಡುವುದಕ್ಕೆ ಸುಂದರವಾಗಿದೆ ಅಲ್ಲ? ಇದು ಸೌತ್ ಅಮೆರಿಕಾದಲ್ಲಿ ಬ್ರೆಜಿಲ್ ದೇಶದಲ್ಲಿ ಇರುವಂಥ ರಿಯೋ ಎಂಬ ಪಟ್ಟಣ. ಈ ಎತ್ತರ ಪ್ರದೇಶದಿಂದ ನೋಡುವಾಗ ಪಟ್ಟಣ ಬಹಳ ಸುಂದರವಾಗಿ ಕಾಣುತ್ತದೆ. ಇಲ್ಲಿ ನಿಂತು ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಈ ದೇಶ ಪೂರ್ತಿಯೂ ಕ್ರೈಸ್ತರ, ಕ್ಯಾಥೋಲಿಕ್ ಕ್ರೈಸ್ತರು. ಈಗ ಇವರ ಮಧ್ಯದಲ್ಲಿ ಒಂದು ಉಜ್ಜೀವನ ಆರಂಭವಾಗಿದೆ. ಹೇರಾಳವಾದ ಜನರು ರಕ್ಷಿಸಲ್ಪಟ್ಟು ಅಭಿಷೇಕಿಸಲ್ಪಟ್ಟು ಪೆಂತೆಕೋಸ್ ಅನುಭವಕ್ಕೆ ಬರುತ್ತಾ ಇದ್ದಾರೆ. ಒಂದು ಬದಲಾವಣೆಯನ್ನು ದೇವರು ಆರಂಭಿಸಿದ್ದಾರೆ. ಆ ಉಜ್ಜೀವನ ಎಲ್ಲೆಡೆ ಹರಡುವಂತೆ ನಾವು ಪ್ರಾರ್ಥಿಸಬೇಕು. ಸರಿ, ಈ ದಿನದಲ್ಲಿ ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ 2 ಕೊರಿಂಥದವರಿಗೆ 1:4 ವಾಕ್ಯದಲ್ಲಿ ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಯೇಸು ನಮ್ಮನ್ನು ಸಂತೈಸುವಾತನು. ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ಸಂತೈಸುತ್ತಾನೆ. ಇಂದು ಒಂದು ಉಪದ್ರವದ ಮಧ್ಯದಲ್ಲಿ ನೀವು ಇದ್ದೀರಿ. ಒಂದು ಸಾಂತ್ವನ ನಿಮಗೆ ಅವಶ್ಯವಾಗಿದೆ. ನಿಮ್ಮ ಹೃದಯ ಬಾಧಿಸಲ್ಪಟ್ಟಿದೆ. ಮನುಷ್ಯರು ಯಾರಾದರೂ ಸಂತೈಸುತ್ತಾರಾ ಎಂಬುದಾಗಿ ನೀವು ನೋಡುತ್ತಾ ಇದ್ದೀರಿ. ಯಾವ ಮಾರ್ಗದಲ್ಲಾದರೂ ನನಗೆ ಸಾಂತ್ವನ ಬರುತ್ತದಾ ಎಂಬುದಾಗಿ ನೋಡುತ್ತಿದ್ದೀರಿ. ನಾವೆಲ್ಲರೂ ಕೂಡ ಒಂದು ಉಪದ್ರವದ ಮಧ್ಯದಲ್ಲಿ ಹಾದು ಹೋಗುವಾಗ ಸಾಂತ್ವನಕ್ಕಾಗಿ ನಮ್ಮ ಹೃದಯವು ತವಕ ಪಡುತ್ತದೆ. ಯಾರಾದರೂ ಮನುಷ್ಯರ ಮೂಲಕವಾಗಿ ಅಥವಾ ಪರಿಚಯಸ್ಥರ ಮೂಲಕ, ಸ್ನೇಹಿತರ ಮೂಲಕ ಒಂದು ಸಾಂತ್ವನ ಬರುವುದಿಲ್ಲವಾ, ಒಂದು ಸಂತೈಸುವ ಮಾತು ಸಿಕ್ಕುವುದಿಲ್ಲವಾ ಎಂಬುದಾಗಿ ನಾವು ತವಕಿಸುತ್ತೇವೆ. ಆ ರೀತಿಯೊಂದು ಸಾಂತ್ವನವನ್ನು ಬಯಸುವಂಥ ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ಯೇಸುವೆ ನಿಜವಾದ ಸಾಂತ್ವನವನ್ನು ಕೊಡಲು ಸಾಧ್ಯ. ನಮ್ಮ ಸೇವೆಯ ಆರಂಭ ಕಾಲದಲ್ಲಿ ಒಮ್ಮೆ ನಮಗೆ ಕಟ್ಟಡಗಳೆಲ್ಲ ಬರುವುದಕ್ಕೆ ಮುಂಚೆ ಪ್ರಾರ್ಥನೆ ಕೋಣೆಯಲ್ಲಿ ಒಂದು 30-40 ಜನ ಕೂಡಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವಲ್ಲ, ಆ ಪರಿಸ್ಥಿತಿಯಲ್ಲಿ ಒಂದು ದಿನ ನನ್ನ ಹೃದಯದಲ್ಲಿ ಬಹಳ ದುಃಖ, ಸೇವೆಯಲ್ಲಿ ಉಂಟಾದ ಇಕ್ಕಟ್ಟಿನ ನಿಮಿತ್ತ ನನ್ನ ಹೃದಯ ಗಾಯಗೊಂಡು ನನ್ನ ಹೃದಯದಲ್ಲಿ ಒಂದು ದೊಡ್ಡ ವೇದನೆ ಉಂಟಾಯಿತು. ನನಗೊಂದು ಸಾಂತ್ವನ ಅಂದರೆ ನನಗೋಸ್ಕರ ಯಾರಾದರೂ ಪ್ರಾರ್ಥಿಸುವುದಕ್ಕೆ ಬರುವುದಿಲ್ಲವಾ, ಸಂತೈಸುವಂಥ ಮಾತುಗಳು ನನಗೆ ಹೇಳುವುದಿಲ್ಲವಾ ಎಂಬುದಾಗಿ ಹೃದಯವು ಸಾಂತ್ವನಕ್ಕಾಗಿ ತವಕಿಸಿತ್ತು. ಕೆಲವೊಮ್ಮೆ ದೇವರು ಆ ಪರಿಸ್ಥಿತಿಯಲ್ಲಿ ಕೆಲ ಮನುಷ್ಯರನ್ನು, ಸೇವಕರನ್ನು, ಪ್ರವಾದಿಗಳನ್ನು ಕಳುಹಿಸಿಕೊಡುತ್ತಾರೆ. ಆ ರೀತಿ ದೇವರು ನನಗೊಂದು ಸಾಂತ್ವನವನ್ನು ಕೊಡಲಿ ಎಂಬುದಾಗಿ ನಾನು ಕಾಯುತ್ತಿದ್ದೆ. ಬೆಳಗ್ಗಿನಿಂದ ಸಂಜೆಯವರೆಗೂ ನನ್ನಿಂದ ಪ್ರಾರ್ಥಿಸುವುದಕ್ಕಾಗುತ್ತಿಲ್ಲ, ಸತ್ಯವೇದವನ್ನು ಓದುವುದಕ್ಕೆ ಆಗುತ್ತಿಲ್ಲ. ಹಾಗೆ ಸೋತು ಹೋಗಿ ನಾನು ಮಲಗಿದ್ದೆ. ಒಂದು ಸಾಂತ್ವನಕ್ಕಾಗಿ ನನ್ನ ಹೃದಯ ತವಕಿಸುತ್ತಾ ಇತ್ತು, ಗಾಯಗೊಂಡ ಹೃದಯದಿಂದ. ಸಾಯಂಕಾಲ ಆಗುವಾಗ ಯಾರು ಕೂಡ ಬರಲಿಲ್ಲ, ಯಾರು ಕೂಡ ಆ ದಿನ ನನ್ನನ್ನು ಸಂಧಿಸಲಿಲ್ಲ ಎಂಬುದಾಗಿ ನಾನು ಆ ಪ್ರಾರ್ಥನೆ ಕೋಣೆಗೆ ಹೋದೆ. ಬಹಳ ಮನ ಸೋತು ಪ್ರಾರ್ಥನೆ ಕೋಣೆಯಲ್ಲಿ ನಾನು ಒಬ್ಬೊಂಟಿಯಾಗಿ ಬಾಗಿಲನ್ನು ಮುಚ್ಚಿ ಮೊಣಕಾಲು ಹಾಕಿದೆ. ನನ್ನಿಂದ ಪ್ರಾರ್ಥಿಸುವುದಕ್ಕೆ ಆಗುತ್ತಿಲ್ಲ. ಹೃದಯ ಗಾಯಗೊಂಡದ್ದರಿಂದ ಕಣ್ಣೀರು ಮಾತ್ರ ಬರುತ್ತಾ ಇದೆ. ಆಗ ನಾನು ದೇವರನ್ನು ನೋಡಿ ಗೋಳಾಡುತ್ತಾ ಇದ್ದೇನೆ. ನಾನು ಒಬ್ಬೊಂಟಿಯಾಗಿ ಬಿಡಲ್ಪಟ್ಟಿದ್ದೇನೆ. ಅನೇಕರನ್ನು ಸಂತೈಸುವಂತೆ ನನ್ನನ್ನು ಉಪಯೋಗಿಸುತ್ತಿದ್ದೀರಿ, ಪ್ರಾರ್ಥಿಸುವುದಕ್ಕೆ ಉಪಯೋಗಿಸುತ್ತಿದ್ದೀರಿ. ನನಗೆ ಸಾಂತ್ವನ ಹೇಳಿ ಪ್ರಾರ್ಥನೆ ಮಾಡೋದಕ್ಕೆ ಒಬ್ಬರು ಕೂಡ ಇಲ್ಲವಲ್ಲ ಎಂಬುದಾಗಿ ಹೇಳಿ ನಾನು ಬಹಳ ಅಳುತ್ತಾ ಇದ್ದೇನೆ, ಒಬ್ಬೊಂಟಿಯಾಗಿ ಬಿಡಲ್ಪಟ್ಟಿದ್ದೇನೆ ಎಂದು. ಆಗ ದೇವರ ಶಬ್ದ, ಆತನು ಮಾತನಾಡಲು ಆರಂಭಿಸಿದನು. ನಿನ್ನ ಒಂಟಿತನ ನನಗೆ ಅರ್ಥವಾಗುತ್ತದೆ. ನಾನು ಗೆತ್ಸೆಮನೆ ತೋಟದಲ್ಲಿ ಒಬ್ಬೊಂಟಿಯಾಗಿ ಬಿಡಲ್ಪಟ್ಟಿದ್ದೆ. ನಾನು ಕರೆದುಕೊಂಡು ಹೋದ 3 ಶಿಷ್ಯರು ಕೂಡ ಮಲಗಿಬಿಟ್ಟರು. ನಾನು ಆ ಸ್ಥಳದಲ್ಲಿ ಒಬ್ಬೊಂಟಿಯಾಗಿ ಅಳುತ್ತಾ ಇದ್ದೆನು. ಆದ್ದರಿಂದ ನಿನ್ನ ಈ ಒಂಟಿತನ, ಆ ಗಾಯಗಳು ನನಗೆ ಗೊತ್ತೆಂಬುದಾಗಿ ದೇವರು ಹೇಳಿದರು. ನಾನು ತಕ್ಷಣವೇ ಅಳುತ್ತಾ ಹೇಳಿದೆ, ನೀವು ದೇವಕುಮಾರನು, ಮನುಷ್ಯನಾಗಿ ಭೂಲೋಕಕ್ಕೆ ಬಂದಿರಿ. ನಿಮ್ಮನ್ನು ಸಂತೈಸುವುದಕ್ಕೆ ಒಬ್ಬ ದೇವದೂತನನ್ನು ತಂದೆ ಕಳಿಸಿಕೊಟ್ಟರಲ್ಲವ. ನಾನು ಸಾಧಾರಣ ಮನುಷ್ಯನು, ಹಾಗಿರುವಾಗ ಒಬ್ಬ ದೇವದೂತನನ್ನು ಕಳಿಸಿಕೊಡಬೇಕಲ್ವ ಎಂಬುದಾಗಿ ಹೇಳಿ ನಾನು ಅಳುತ್ತಾ ಇದ್ದೇನೆ, ಚಿಕ್ಕ ಮಗುವಿನ ಹಾಗೆ. ಮರುಕ್ಷಣವೇ ನನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟವು. ನನ್ನ ಪಕ್ಕದಲ್ಲಿ ಒಬ್ಬ ದೊಡ್ಡ ದೇವದೂತನು ನಿಂತಿರುವುದನ್ನು ನಾನು ನೋಡಿದೆ. ಅಷ್ಟೇ, ದೇವರು ಒಬ್ಬ ಅಲ್ಪನಾದ ಮನುಷ್ಯನನ್ನು ಸಂತೈಸುವುದಕ್ಕೆ ನಾನು ಕೇಳಿದ ತಕ್ಷಣವೇ ದೇವರೊಬ್ಬ ದೂತನನ್ನು ಕಳುಹಿಸಿ ನನಗದನ್ನು ತೋರಿಸುತ್ತಾ ಇದ್ದಾರಲ್ಲ. ನಾನು ತಕ್ಷಣವೇ ದೇವರನ್ನು ಸ್ತುತಿಸುವುದಕ್ಕೆ ಆರಂಭಿಸಿದೆ. ಆಗ ನಾನು ನೋಡಿದೆ, ಯೇಸು ನನ್ನ ಮುಂದೆ ಬಂದು ನಿಂತನು. ನನಗೆ ಬಹಳ ಹತ್ತಿರದಲ್ಲಿ ನಿಂತು ನಗುಮುಖದಿಂದ ಹೇಳಿದನು. ತನ್ನ ಬಲಗೆಯನ್ನು ಚಾಚಿ ನನ್ನ ನೋಡಿ ಹೇಳಿದನು, ಸನ್, ಐ ಹ್ಯಾವ್ ಗ್ರೇವನ್ ಯು ಇನ್ ಮೈ ಪಾಮ್ಸ್. ಮಗನೇ, ನಿನ್ನನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿದ್ದೇನೆ. ಅಷ್ಟೇ, ಒಂದೇ ಒಂದು ಮಾತು, ನನ್ನ ಹೃದಯದಲ್ಲಿದ್ದಂಥ ದುಃಖಗಳು, ಗಾಯಗಳು, ವೇದನೆಗಳೆಲ್ಲ ನೀಗಿತು. ದೊಡ್ಡ ಸಂತೋಷ. ದೇವರು ಹಾಗೆ ಹೊರಟು ಹೋದರು. ಒಂದೇ ಒಂದು ಮಾತು ಅಷ್ಟೇ, ಆತನ ಸಾಂತ್ವನ ನನ್ನ ಹೃದಯವನ್ನು ತುಂಬಿತು. ಆಗ ಅರಿತುಕೊಂಡೆ, ಮನುಷ್ಯರು ಅಲ್ಲ,
ನಮಗೆ ಸಾಂತ್ವನ ಯೇಸುವೆ, ನಿಮ್ಮನ್ನು ಸಂತೈಸುವವನು ಯೇಸುವೆ ಈಗ ಸಂಧಿಸುತ್ತಾ ಇದ್ದಾನೆ, ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾನೆ. ಮಗಳೇ, ನಿನಗೆ ಸಾಂತ್ವನ ನಾನೇ, ಮಗನೇ ನಿನಗೆ ಸಾಂತ್ವನ ನಾನೇ, ನಿನಗೋಸ್ಕರವೇ ನಾನು ಶಿಲುಬೆಯಲ್ಲಿ ರಕ್ತ ಸುರಿಸಿ ಗಾಯಗೊಂಡು ಎಲ್ಲ ವೇದನೆಗಳನ್ನು ಹೊತ್ತೆನೆಂದು ಹೇಳುತ್ತಾನೆ. ಸಕಲ ವಿಧವಾಗಿ ಸಂತೈಸುವಂತ ದೇವರೆಂಬುದಾಗಿ ಹೇಳುತ್ತಾನೆ. ಯೇಸುವೆ, ನೀವೇ ನನಗೆ ಸಾಂತ್ವನ ಎಂದು ಹೇಳಿರಿ, ಹೃದಯದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ. ದೇವರು ಹೇಳುತ್ತಾರೆ, ನನ್ನ ಮಗನೇ ಮಗಳೇ, ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸಿದ್ದೇನೆಂಬುದಾಗಿ ಆತನು ಹೇಳುತ್ತಾನೆ. ಅದುವೇ ಸಂತೈಸುವಂತ ಮಾತು. ನೀವು ಹೇಳಿರಿ, ಯೇಸುವೆ, ನನಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲೂ ನೀವೇ ನನಗೆ ಸಾಂತ್ವನ. ನನ್ನನ್ನು ನಿಮ್ಮ ಅಂಗೈಗಳಲ್ಲಿ ಚಿತ್ರಿಸಿರುವಂತ ಪ್ರೀತಿಗಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನನ್ನನ್ನು ಈಗ ಸಂತೈಸುತ್ತಾ ಇರುವುದಕ್ಕಾಗಿ, ಗಾಯಗಳನ್ನು ನೀಗಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್ ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.